ಹಲೋ, ಎಲ್ಲರೂ ಹೇಗಿದ್ದೀರಾ? ಒಂದು ನಿಮಿಷ ಮ್ಯೂಟ್ ಮಾಡಿಬಿಡ್ತೀನಿ. ಬ್ಲ್ಯಾಂಕೆಟ್ ತೆಗೆದುಬಿಟ್ಟೆ ಮಾತಾಡ್ತೀನಿ. ಎಸ್, ಕಾಣಿಸ್ತಿದೆಯಲ್ವಾ? ಎಸ್, ಸ್ವಲ್ಪ ಕೈ ನೋವು ಬಂತು. ಯಾಕಂದರೆ ತುಂಬ ಹೊತ್ತಿಂದ ಮೊಬೈಲ್ ಇಟ್ಕೊಂಡಂಗೆ ಐತೆ, ಎಡಿಟಿಂಗ್ ಮಾಡಬೇಕಾದ್ರೆಲ್ಲ. ಸೊ ಸ್ವಲ್ಪ ಕೈ ನೋವು ಬಂದುಬಿಟ್ಟಿದೆ. ಕರೆಕ್ಟಾಗಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೂ ಆಗ್ತಿಲ್ಲ, ಕೈ ನಡುಗ್ತಾ ಇದೆ ನನಗೆ. ಬಿಸಿಲು ಬರ್ತಾಯಿಲ್ಲ, ಹೊರಗಡೆ ಸರಿಯಾಗಿ ಓಡಾಡೋದಕ್ಕೂ ಆಗ್ತಾಯಿಲ್ಲ. ಇನ್ನೇನು ನಮ್ಮ ವರ್ಕ್ಗಳು ಸ್ಟಾರ್ಟ್ ಆಗುತ್ತೆ. ಒಂದಷ್ಟು ಇವಾಗಲೇ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋದಕ್ಕೂ ಟೈಮ್ ಆಗ್ತಿಲ್ಲ. ಇವಾಗ ಎಡಿಟಿಂಗ್ ಮಾಡಬೇಕು. ನನ್ನ ಎಡಿಟಿಂಗ್ ಪಾರ್ಟ್ನರ್ ದಿಸ್ ಒನ್ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್. ಸೊ ಯಾರಾದರೂ ವೆಯ್ಟ್ ಲಾಸಲ್ಲಿರೋರು, ಸ್ಕಿನ್ ಮೇಂಟೈನ್ ಮಾಡೋ ಅಂಥವ್ರು ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಕಾಫಿ ಇವಾಗ 2 ರೂಪೀಸು ಕಾಫಿ ಪೌಡರ್ ಪ್ಯಾಕೆಟ್ ಸಿಗುತ್ತೆ ಅಂತ ಅಂದರೆ ಅದನ್ನು 2 ಟೈಮ್ಸ್ 3 ಟೈಮ್ಸ್ ಯೂಸ್ ಮಾಡ್ಕೊಬೋದು ನೀವು. ಅದಕ್ಕೆ ಹಾಟ್ ವಾಟರ್ ಮಿಕ್ಸ್ ಮಾಡಿದ್ರೆ ಮುಗೀತು, ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ. ಸೊ ಎಷ್ಟು ನಾನು ಎಡಿಟಿಂಗ್ ಮಾಡೋದಿಗೆ ಆಲ್ಮೋಸ್ಟು 2.5 3 hours ಟೈಮ್ ಹಿಡಿಯುತ್ತೆ. ಅಷ್ಟೊತ್ತು ಟೈಮ್ ಹಿಡಿಯುತ್ತೆ. ಒಂಥರ ಮೈಂಡೆಲ್ಲ ಫುಲ್ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟಿರುತ್ತೆ. ಅಷ್ಟೊತ್ತವರೆಗೂ ಎಷ್ಟು ಒಂದು 3-4 ಕಪ್ ಖಾಲಿ ಮಾಡಿರ್ತೀನಿ ಕಾಫಿನ. ಅಷ್ಟು ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿರುತ್ತೆ. ಎಡಿಟಿಂಗ್ ಮಾಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ. ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಅದು ತರಕಾರಿನ ಯೂಸ್ ಮಾಡಿ ಹೇಗೆ ಬೇಳೆ ಸಾಂಬಾರು ಮಾಡಬೇಕು ಅಂತ. ಇದು ನಾನು ಮಾಡಿದಾಗ ತುಂಬಾ ಟೇಸ್ಟಿಯಾಗಿತ್ತು. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ತರಕಾರಿ ಎಲ್ಲ ಹೆಲ್ತ್ಗೆ ಒಳ್ಳೆಯದು, ಆದಷ್ಟು ಜಾಸ್ತಿ ತರಕಾರಿನ ಯೂಸ್ ಮಾಡಿ. ಈ ಬೇಳೆ ಸಾಂಬಾರು ಕೂಡ ತುಂಬಾ ಈಸಿ ಇರುತ್ತೆ. ಈ ಬೇಳೆ ಸಾಂಬಾರನ್ನ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು, ನಾನು 2 hours 3 hours ನೆನೆಸಿ ಇಟ್ಕೊಂಡಿರೋ ತೊಗರಿಬೇಳೆನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ತೊಗರಿಬೇಳೆನ ಡೈರೆಕ್ಟಾಗಿ ಕೂಡ ಹಾಕೊಬೋದು ತೊಳೆದು. ನಾನು ತೊಗೊಂಡಿದ್ದ ತೊಗರಿಬೇಳೆ ಸ್ವಲ್ಪ ಬೇಗ ಬೇಯ್ತಿರಲಿಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲೇಟಲ್ಲಿ ನಾನು ತೊಗೊಂಡಿರೋವಂಥದ್ದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ. ಈ ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನಾನು 3 ಜನಕ್ಕಷ್ಟೇ ಮಾಡ್ತಿರೋದು, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಮತ್ತು ಹೆಚ್ಚಿಟ್ಕೊಂಡಿರೋ ಮೂಲಂಗಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ನಾನು ಜಾಸ್ತಿ ಹಾಕ್ತಿಲ್ಲ, ಯಾಕಂದರೆ ಸಾಂಬಾರು ಸ್ವೀಟ್ ಆಗುತ್ತೆ ಅಂತ. ನೆಕ್ಸ್ಟ್ ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಬೀನ್ಸ್, ಗೆಡ್ಡೆಕೋಸು ಹಾಗೂ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೆ, ಯಾವುದು ಯೂಸ್ ಮಾಡಬೇಕು ಅಂತ ಇಷ್ಟ ಆಗಿರುತ್ತೆ ಆ ತರಕಾರಿನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡಿರೋ ತರಕಾರಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿಗೆ ಕಾಂಬಿನೇಷನು. ಬೇರೆ ಹೋಟೆಲ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಇದೇ ತರಕಾರಿನ ಯೂಸ್ ಮಾಡ್ತಾರೆ. ಅದು ಅಲ್ಲದೆ ಎಕ್ಸ್ಟ್ರಾ ಅಂತ ನುಗ್ಗೆಕಾಯಿನ ಯೂಸ್ ಮಾಡ್ಬೋದು. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ನಾನಿಲ್ಲಿ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋ ತೊಗರಿಬೇಳೆನ ಹಾಕಿ ಅದಕ್ಕೆ ಸ್ವಲ್ಪ ಒಂದು 250 ml ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಅಡುಗೆ ಎಣ್ಣೆ, ಎಷ್ಟು ಅಂತ ಅಂದರೆ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಇರೋಷ್ಟು ಅಡುಗೆ ಎಣ್ಣೆನ ಹಾಕಿ ವಿಷಲ್ ಕೂಗಿಸ್ಕೊತಿದ್ದೀನಿ. ಅದನ್ನು ಒಂದು 3-4 ವಿಷಲ್ ಕೂಗಿಸ್ಕೊತಿದ್ದೀನಿ. ಅರಿಶಿನ ಮತ್ತು ಅಡುಗೆ ಎಣ್ಣೆನ ಏನಕ್ಕೆ ಬೇಳೆ ಜೊತೆನೇ ಹಾಕ್ತಿದ್ದೀನಿ ಅಂದರೆ ಬೇಳೆ ತುಂಬ ಸಾಫ್ಟಾಗಿ ಬೇಯುತ್ತೆ ಹಾಗೂ ಬೇಗನೆ ಬೇಯುತ್ತೆ ಅಂತ ಅಷ್ಟೇ. ನೀವು ಈ ಟೆಕ್ನಿಕ್ನ ಕೂಡ ಯೂಸ್ ಮಾಡ್ಕೊಬೋದು. ಕುಕ್ಕರ್ಗೆ ತುಂಬ ಜಾಸ್ತಿನೂ ನೀರು ಹಾಕೋದಕ್ಕೆ ಹೋಗಬೇಡಿ, ತುಂಬ ಕಡಿಮೆನೂ ನೀರು ಹಾಕೋದಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಕರೆಕ್ಟಾಗಿ ವಿಷಲ್ ಬರೋಲ್ಲ, ಕುಕ್ಕರಿಂದ ಆಚೆ ಕಡೆ ಎಲ್ಲ ಸೋರುತ್ತೆ. ತುಂಬ ಕಡಿಮೆ ನೀರು ಹಾಕಿದ್ರೆ ಸಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಅಂತ ಗೊತ್ತಾಗಬೇಕು ಅಂತಂದರೆ ನಾನು ಬಳಸಿರುವಂಥದ್ದು 1 ಕಪ್ಪು ಬೇಳೆಗೆ 250 ml ಗ್ಲಾಸಲ್ಲಿ ಆಗುವಷ್ಟು 1.5 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ನಾನು ವೀಡಿಯೋ ಮಾಡಬೇಕಾದ್ರೇ ಮಾತಾಡ್ಕೊಂಡು ವೀಡಿಯೋ ಮಾಡ್ಬೋದು, ಆದರೆ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ತುಂಬ ಗಲಾಟೆ ಇತ್ತು. ಹಾಗಾಗಿ ನೆಕ್ಸ್ಟ್ ಮಾಡೋ ವೀಡಿಯೋಸಲ್ಲಿ ಆದಷ್ಟು ಮಾತಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಯಾಕಂದರೆ ಅದೇ ಬೆಟರ್ ಆಗಿರುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ ಎಣ್ಣೆನ ಆದಷ್ಟು ಕಡಿಮೆ ಬಳಸಿ ಅಡುಗೆಗೆಲ್ಲ. ಇವಾಗ 4 ವಿಷಲ್ ಬಂದಾಗಿದೆ. ನೀರನ್ನ ಎಕ್ಸ್ಟ್ರಾ ಸೋಸಿಕೊಂಡು ನಾನಿಲ್ಲಿ ಉಳಿದಿರೋ ಬೇಳೆನ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಸ್ಮ್ಯಾಶ್ ಮಾಡಿದಂತಹ ಬೇಳೆಗೆ ನಾನು ತರಕಾರಿ ಜೊತೆಗೆ ಉಪ್ಪು, ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡಿ, ಜೊತೆಗೇ ಸ್ಮ್ಯಾಶ್ ಮಾಡೋದಕ್ಕಿಂತ ಮುಂಚೆ ನೀರೇನು ಎತ್ತಿಟ್ಕೊಂಡಿದ್ದೆ ಬೇಳೆ ನೀರು, ಆ ನೀರನ್ನೇ ಮಿಕ್ಸ್ ಮಾಡಿ ನಾನು
2 ವಿಷಲ್ ಕೂಗಿಸ್ಕೊತಿದ್ದೀನಿ. ಯಾಕಂದರೆ ತರಕಾರಿ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ, ತೀರಾ ಕಡಿಮೆ ಬೆಂದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ನಾನು 2 ವಿಷಲ್ ಕೂಗಿಸ್ಕೊತಿದ್ದೀನಿ. 2 ವಿಷಲ್ ಬೇಡ ಅಂದವರು 1 ವಿಷಲ್ ಆದ್ರೂ ಕೂಗಿಸ್ಕೊಬೋದು. ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಬಳಸಿದ್ದೀನಿ. ಏನಕ್ಕೆ ಅಂತ ಅಂದರೆ ಬೇಳೆ ಬೇಯಿಸುವಾಗಲೇ ಸ್ವಲ್ಪ ಆಲ್ರೆಡಿ ಅರಿಶಿನ ಹಾಕಿದೆ ನಾನು. ಹಾಗಾಗಿ ನೀವು ಬೇಕಿದ್ದರೆ ಬೇಳೆ ಹಾಗೆ ಬೇಯುತ್ತೆ ಅನ್ನೋದಿದ್ದರೆ ಹಾಗೆಯೇ ಬೇಯಿಸ್ಕೊಬೋದು, ತೊಂದರೆ ಏನಿಲ್ಲ. ಇನ್ನು ಬೇಳೆ ಬೇಗ ಬೇಯಲ್ಲ, ಹಾಗಾಗಿ ನಾನು ಅರಿಶಿನ ಮತ್ತು ಎಣ್ಣೆ ಹಾಕಿ ವಿಷಲ್ ಓಡಿಸ್ಕೊತಿದ್ದೆ. ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಾದ್ರೇ ಕಾಫಿ ಬಗ್ಗೆ ಮಾತಾಡ್ತಿದ್ದೆ, ಬ್ಲ್ಯಾಕ್ ಕಾಫಿ ಬಗ್ಗೆ. ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋದು ತುಂಬಾ ಈಸಿ ಇದೆ, ತುಂಬಾ ಒಳ್ಳೆಯದು ಕೂಡ. ಜಸ್ಟ್ ಡಿಕಾಕ್ಷನ್, ಕಾಫಿ ಡಿಕಾಕ್ಷನ್ ಏನಿರುತ್ತೆ, ಸ್ವಲ್ಪ ಡಿಕಾಕ್ಷನ್ಗೆ ಹಾಟ್ ವಾಟರ್ ಮಿಕ್ಸ್ ಮಾಡಿದ್ರೆ ಮುಗೀತು, ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನಾನು ಮಾರ್ನಿಂಗ್ ಡ್ರಿಂಕ್ಸ್ ಆಗಿ ಸ್ಕಿನ್ ರಿಲೇಟೆಡ್ ಆಗಿ ಯಾವ್ಯಾವ ಡ್ರಿಂಕ್ಸ್ಗಳನ್ನ ಕುಡಿತಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಐ ಥಿಂಕ್ ಮೇ ಬಿ ಶಾರ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ಬೋದು ಅಂದ್ಕೊತೀನಿ. ಬಿಕಾಸ್ ನಾನು ಎಲ್ಲ ಡ್ರಿಂಕ್ನೂ ಒಟ್ಟಿಗೆ ಮಾಡಿ ನಿಮಗೆ ತೋರಿಸಿದ್ರೆ ಸೊ ನಾನು ಕುಡಿಯೋತ್ತಿಗೆ ನನಗೆ ಹೆಲ್ತ್ ಇಶ್ಯೂಸ್ ಆದರೆ ಕಷ್ಟ, ತಡ್ಕೊಳ್ಳೋ ಶಕ್ತಿ ನನಗಿರಲ್ಲ. ಹಾಗಾಗಿ ಒಂದೊಂದು ದಿನ ಒಂದೊಂದು ಡ್ರಿಂಕ್ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಯಾಕಂದರೆ ಅಷ್ಟು ಡ್ರಿಂಕ್ಸ್ಗಳನ್ನ ಒಂದೇ ಟೈಮ್ ವಿಡಿಯೋ ಮಾಡೋದಕ್ಕೋಸ್ಕರ ಕುಡಿದು ನಿಮಗೆ ತೋರಿಸೋದಕ್ಕಾಗಲ್ಲ. ಹಾಗಾಗಿ ಸಾರಿ, ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಒಂದು ಐಟಮ್ಸ್ ಮಿಸ್ ಮಾಡಿದ್ದೆ, ಅದೇ ಮಟನ್ ಸಾಂಬಾರು ಪುಡಿ. ನೀವು ಬೇಳೆ ಸಾಂಬಾರು ಪುಡಿ ಇದ್ದರೆ ಬೇಳೆ ಸಾಂಬಾರು ಪುಡಿನೇ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಮಟನ್ ಸಾಂಬಾರು ಪುಡಿನೇ ಯೂಸ್ ಮಾಡ್ತಿದ್ದೀನಿ. ಬೇಳೆ ಸಾಂಬಾರು ಪುಡಿ ಖಾಲಿಯಾಗಿದೆ. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡ್ಕೊಬೋದು. ಕೆಲವೊಬ್ಬರು ಹಸಿರು ಮೆಣಸಿನ್ಕಾಯಿನೂ ಯೂಸ್ ಮಾಡ್ತಾರೆ. ಬೇಳೆ ಸಾಂಬಾರು ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಮಟನ್ ಸಾಂಬಾರು ಪುಡಿ ಅಷ್ಟೇ ಮಿಕ್ಸ್ ಮಾಡಿ ವಿಷಲ್ ಕೂಗಿಸ್ಕೊತಿದ್ದೀನಿ. ಮದುವೆ ಆದಮೇಲೆ ನನಗನ್ಸಿದ್ದು ಒಂದಷ್ಟು ಹೆಣ್ಮಕ್ಳು ಲೈಫು ಹೇಗೆ ಅಂತ ಅಂದರೆ ಗಂಡನ ಜೊತೆ ಇರೋದಕ್ಕಿಂತ ಜಾಸ್ತಿ ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಅಂತ. ಜಸ್ಟ್ ಫಾರ್ ಅ ಜೋಕ್. ಆ್ಯಕ್ಚುಲಿ ಇದು ರಿಯಾಲಿಟಿ ಹೌದು. ಎಷ್ಟು ಜನ ಅಡುಗೆ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿನ ಮೇಂಟೈನ್ ಮಾಡಿಕೊಂಡು, ಕೆಲವೊಬ್ರಿಗೆ ನಿಮ್ಮನ್ನ ನೀವು ಮೇಂಟೈನ್ ಮಾಡ್ಕೊಳಕ್ಕಾಗದೇ ಇರೋಷ್ಟು, ನಿಮ್ಮನ್ನ ನೀವು ಕೇರ್ ಮಾಡ್ಕೊಳಕ್ಕಾಗದೇ ಇರೋಷ್ಟು ಯಾರು ಜೀವನ ಮಾಡ್ತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ಬಿಕಾಸ್ ನನಗೆಲ್ಲ ಅರ್ಥ ಆಗಿಬಿಟ್ಟಿದೆ. ಯಾಕಂದರೆ ಎಲ್ಲದನ್ನೂ ಆಲ್ಮೋಸ್ಟ್ ಎಲ್ಲ ನೋಡಿಬಿಟ್ಟಿದ್ದೀನಿ ನಾನು. ಮದುವೆ ಲೈಫಲ್ಲಿ ಹೆಂಗಿರುತ್ತೆ, ಹೆಂಗಾಗುತ್ತೆ. ನಾನು ನೋಡಿದ್ದು ಒಂದಷ್ಟು ಜನಕ್ಕೆ ಫ್ರೀಡಮೇ ಇರಲ್ಲ. ಅವ್ರು ಅಂದ್ಕೊಂಡಿದ್ದೇ ಬೇರೆ, ಅವ್ರು ಬದುಕ್ತಿರೋ ರೀತಿಯೇ ಬೇರೆ, ಆ ಥರ ಎಲ್ಲ ಇರುತ್ತೆ. ಬಟ್ ಎಲ್ಲ ಹೆಣ್ಮಕ್ಳಿಗೂ ನೀವು ತಾಳ್ಮೆ ಕಳ್ಕೊಳ್ದೆ ಜೀವನ ಮಾಡ್ತಿರೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್. ಏನಪ್ಪ ಇವಳು ಬರೀ ಹೆಣ್ಮಕ್ಳಿಗೆ ಸೆಲ್ಯೂಟ್ ಅಂತಿದ್ದಾಳೆ, ಹೆಣ್ಮಕ್ಳನ್ನ ಮಾತ್ರ ಹೊಗಳುತ್ತಿದ್ದಾಳೆ ಅಂತ ಹೇಳೋ ಗಂಡ್ಮಕ್ಳಿಗೆ ಐನೋ ನಂಗೆ ಗೊತ್ತಿರುತ್ತೆ ಎಷ್ಟೊಂದು ಜನ ಹೆಂಗೆ ಹ್ಯಾಂಡಲ್ ಮಾಡ್ತಿರ್ತೀರ ಹೆಣ್ಮಕ್ಳನ್ನ ಅಂತ. ಯಾಕಂದರೆ ಸ್ವಲ್ಪ ಜನ ತುಂಬ ಕೋಪ ಮಾಡ್ಕೊತಿರ್ತಾರೆ, ತುಂಬ ಜನ ಹಠ ಮಾಡ್ತಿರ್ತಾರೆ, ಕೆಲವೊಬ್ರು ಹೇಳಿದ ಮಾತು ಕೇಳೋದೇ ಇಲ್ಲ. ನಾನಂಥವ್ರಂತೂ ಒಬ್ಬರು ಉತ್ತರ ಅಂದರೆ ದಕ್ಷಿಣ ಆ ಥರದವರು ಇರ್ತಾರೆ. ಸೊ ಅಂಥವ್ರೆಲ್ಲರನ್ನೂ ಹ್ಯಾಂಡಲ್ ಮಾಡ್ತಿರೋ ಗಂಡ್ಮಕ್ಳಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್. ಇವಳೇನು ಓವರಾಗಿ ಮಾತಾಡ್ತಿದ್ದಾಳೆ ಅಂದ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಆ್ಯಕ್ಚುಲಿ ಇರೋ ರಿಯಾಲಿಟಿನ ಮಾತ್ರ ನಾನು ತಿಳಿಸ್ಕೊಟ್ಟಿದ್ದು. ಫೈನಲ್ ಟಚ್ ಆಗಿ ವಿಜಿಲ್ ಬಂದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಲಾಸ್ಟಲ್ಲಿ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇದ್ದವ್ರು ಹಾಕೊಬೋದು, ಇಲ್ಲಾಂದರೆ ವಾಟ್ ಎವರ್ ನಿಮ್ಮ ಚಾಯ್ಸ್ ಅಷ್ಟೇ. ನಾನು ತರಕಾರಿ ಅಡುಗೆಗಳ ಮಾಡೋದು ತುಂಬ ಕಡಿಮೆ, ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.